ನಮಸ್ತೆ, ವೆಲ್ಕಮ್ ಟು ಚಂದು ಶಿವರಾಜ್. ನಾನು ನಿಮ್ಮ ಚಂದು. ಮಾರ್ನಿಂಗ್ ನೋಡಿ, ಬೆಳಗಿನ ಜಾವ ಬಾಗಿಲಿಗೆಲ್ಲ ನೀರು ಹಾಕಿ, ಹೊಸ್ಲಿಗೆಲ್ಲ ನೀರು ಹಾಕಿ ಬಂದೆ. ಒಳಗಡೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮಕ್ಕಳಿರೋದ್ರಿಂದ ಒಳಗಡೆ ಎಲ್ಲ ಸ್ವಲ್ಪ ಪೇಪರು ಇದನ್ನೆಲ್ಲ ಗಲೀಜು ಮಾಡೋದು ಜಾಸ್ತಿ. ಇದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನೇನು ಬೆಳಗ್ಗೆ ಮಾರ್ನಿಂಗ್ ನಾನು ರಾತ್ರಿಯೇ ಊಟ ಆದಮೇಲೆ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡ್ಕೊತೀನಿ. ಹಾಗಾಗಿ ಬೆಳಗ್ಗೆ ಹೊತ್ತೇ ನಾನು ಅಡುಗೆ ಮನೆ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ. ಏನಾದರೂ ನನಗೆ ಹುಷಾರಿಲ್ಲ ಅಂದರೆ ಮಾತ್ರ ನಾನು ಪಾತ್ರೆ ಇದನ್ನು ತೊಳೆಯಲ್ಲ. ಆದರೂ ಪಾತ್ರೆ ತೊಳಿತೀನಿ, ಆದರೆ ಅಡುಗೆ ಮನೆ ಕ್ಲೀನ್ ಮಾಡೋಕ್ಕೆ ಹೋಗಲ್ಲ. ಪಾತ್ರೆ ಅಂತೂ ತೊಳೆದಿಟ್ಟೇ ಇಡ್ತೀನಿ. ಇಲ್ಲಾಂದರೆ ಮಗಳು ಕೂಡ ಹೆಲ್ಪ್ ಮಾಡ್ತಾಳೆ, ಅವಳನ್ನು ಪಾತ್ರೆ ತೊಳೆಯೋದಕ್ಕೆಲ್ಲ. ಹಾಗಾಗಿ ನೋಡಿ, ನಾನು ಬೆಳಗ್ಗೆ ಒಳಗಡೆ ಕಸನೆಲ್ಲ ಗುಡಿಸ್ಕೊಂಡು ಬಂದೆ. ಅಡುಗೆ ಮನೆಯಲ್ಲಿ ಅಂದರೆ ರಾತ್ರಿಯೇ ಬೂದಿ ಎಲ್ಲ ತೆಗಿಯೋಕ್ಕಾಗೋದಿಲ್ಲ, ಏನಕ್ಕೆ ಅಂದರೆ ಕೆಂಡ ಇರುತ್ತಲ್ಲ. ಹಾಗಾಗಿ ಒಲೆ ಮಾತ್ರ ನಾನು ಬೆಳಗ್ಗೆ ಕ್ಲೀನ್ ಮಾಡ್ಕೊತೀನಿ, ಬೂದಿ ಎಲ್ಲ ತೆಗೆದು. ನೋಡಿ, ಇವಾಗ 6:30 ಆಯಿತು. ನಾನು ಕೂಡ ಎಲ್ಲಾದರೂ ಟೈಮ್ ಸಿಕ್ಕಿದ್ರೆ ಬೆಳಗ್ಗೆ ಹೊತ್ತು ಒಂದು ಅರ್ಧ ಗಂಟೆ ಎಕ್ಸಸೈಸ್ ಮಾಡ್ತೀನಿ ಅಷ್ಟೇ. ಎಕ್ಸಸೈಸ್ ಮಾಡಿ ಬಂದೆ. ಮಕ್ಕಳು ಕೂಡ ಓದ್ಕೊತಾ ಇದ್ದರು, ಎಬ್ಬರಿಸಿದ್ದೆ ಮಕ್ಕಳನ್ನು ಕೂಡ, ಎಕ್ಸಾಮ್ ಇರೋದ್ರಿಂದ ಓದೋದಕ್ಕೆ. ನೋಡಿ, ಅಡುಗೆ ಮನೆ ನಾನು ರಾತ್ರಿಯೇ ಎಲ್ಲ ಕ್ಲೀನ್ ಮಾಡೋದ್ರಿಂದ ಬೆಳಗ್ಗೆ ಮಾರ್ನಿಂಗು ಒಳಗಡೆ ಬರ್ತಿದ್ದಂಗೆ ಎಲ್ಲ ಕ್ಲೀನ್ ಇರುತ್ತೆ. ತಿಂಡಿ ಅಡುಗೆ ಮಾಡ್ಕೊಳಕ್ಕೂ ಕೂಡ ಈಸಿ ಆಗುತ್ತೆ ನನಗೆ. ಹಾಗಾಗಿ ನಾನು ರಾತ್ರಿಯೇ ಕ್ಲೀನ್ ಮಾಡ್ಕೊಳೋದು. ಇದು ಸ್ವಲ್ಪ ಸೌತೆಕಾಯಿ ಮತ್ತು ಶುಂಠಿ, ಒಂದೆರಡು ಪುದೀನ ಎರಡನ್ನೂ ನೆನೆಸಿಟ್ಟಿದ್ದೆ. ನೋಡಿ, ಬೆಕ್ಕು ಕೂಡ ಒಳಗಡೆ ಬಂದಿದೆ ನಾನು ಅಡುಗೆ ಮನೆ ಬರ್ತಿದ್ದಂಗೆ. ಇದು ರೊಟ್ಟಿ ಹಾಕೋಕ್ಕೆ ಹಿಟ್ಟು ಕಲಸಿಟ್ಟಿನಿ. ರವೆ ಮತ್ತು ಗೋಧಿ, ಅಕ್ಕಿ ಖಾಲಿ ಆಗಿತ್ತು, ಅಕ್ಕಿ ಹಿಟ್ಟು. ಹಾಗೆಯೇ ನನಗೆ ಹಾಲು ಇಟ್ಕೊಂಡಿನಿ. ತಿಂಡಿಗೆ ಪಲ್ಯಕ್ಕೆ ರೆಡಿ ಮಾಡಿಕೊಂಡೆ, ಹಚ್ಕೊಂಡು. ಹಾಗೆಯೇ ಆಮೇಲೆ ನಾನು ಇಲ್ಲೇ ಮಾಡಿಕೊಂಡು ಕಾಫಿ ಇಟ್ಟಿದ್ದೀನಿ ಮಕ್ಕಳಿಗೆ. ಅವರಿಗೆ ನಾನು ಚಿಕ್ಕದ್ರಿಂದ ಕಾಫಿ ಕೊಟ್ಟು ರೂಢಿಯಾಗಿ ಬರೀ ಕಾಫಿನೇ ಕುಡಿತಾರೆ. ಅವರು ಟೀ ಕೊಡಲ್ಲ ಅವರಿಗೆ. ಅವರು ಟೀ ಸಹ ಅಷ್ಟು ಕುಡಿಯೋದಿಲ್ಲ ಅವರು. ನೋಡಿ, ಇದು ಕಾಫಿ. ಮಗಳು ಕಾಫಿಗೆ ಸ್ನಾನಕ್ಕೆ ಹೋಗಿದ್ಲು, ಹಾಗಾಗಿ ಮುಚ್ಚಿಟ್ಟೆ. ಇದು ಟೀ. ಅಮ್ಮನೇ ಹಾಲಿಸ್ಕೊಂಬರೋದು, ಅವ್ರಿಗೂ ಕೂಡ ಟೀ ಮಾಡಿಕೊಟ್ಟೆ. ಹಾಗೆ ಕೂಡ ನೋಡಿ, ಪಲ್ಯನೂ ರೆಡಿ ಆಗ್ತಿದೆ. ಕುಕ್ಕರ್ಗೆ ಇಟ್ಟಿದ್ದೀನಿ, ಇಲ್ಲಿ ರೊಟ್ಟಿಯನ್ನು ಹಾಕಿದ್ದೀನಿ. ಈ ಸೈಡು ಅಡುಗೆನೂ ಕೂಡ ಅಡುಗೆ ಅಂದರೆ ಇವಾಗ ರೊಟ್ಟಿ ತಿಂತಿದ್ರೆ ಮುದ್ದೆ ಮಧ್ಯಾಹ್ನ ಮಾಡೋಣ ಅಂದ್ಕೊಂಡು ಅನ್ನ ಸಾಂಬಾರಿಗೆ ಇಟ್ಕೊತೀನಿ. ಈಗ ನಾನು ಒಲೆಯಲ್ಲೇ ಅಡುಗೆ ಮಾಡೋದು. ಮಕ್ಕಳು ಕೂಡ ಸ್ಕೂಲಿಗೆ ಹೋಗೋದ್ರಿಂದ ಅವ್ರಿಗೂ ಲಂಚ್ ಪ್ಯಾಕ್ ಮಾಡಿದ್ದೀನಿ. ಇವತ್ತು ಅವರಿಗೆ ರೊಟ್ಟಿ ಡೈಲಿ ಇದೇ ಥರನೇ ಇರುತ್ತೆ ನನ್ನ ರೋಟೀನ್. ಮತ್ತು ಕುಡಿಯೋ ನೀರು ನಾವೇನು ಫಿಲ್ಟ್ರ್ ನೀರೆಲ್ಲ ಯೂಸ್ ಮಾಡೋದು, ಬೋರ್ವೆಲ್ ನೀರೇ. ಹಾಗಾಗಿ ಕುಡಿಯೋಕ್ಕೆ ನೀರು ಸಹ ಇಟ್ಕೊಂಡು ಅಲ್ಲಿ ನೀರು ಹಿಡಿದ್ಬಿಟ್ಟು ಬಂದಿದ್ದೆ. ಕಾರ್ ತೊಳಿತೀನಿ ಅಂದರು, ನೀರು ಸರಿಯಾಗಿ ಬರೋದಿಲ್ಲ ನೀರು. ಹಾಗಾಗಿ ಹಿಡಿದಿಟ್ಟಿದ್ದೆ ಕಾರ್ ತೊಳೆಯೋದಕ್ಕೆ. ನೋಡಿ, ಮನೆಯಲ್ಲಿ ಶಾಂಪು ಹಾಕ್ಕೊಂಡು ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ನಾನು ನೀರು ಹಾಕ್ತಾಯಿದ್ದೀನಿ. ನಾವು ಯಾವಾಗಲೂ ಇದೇ ಥರನೇ ಕಾರ್ ಕ್ಲೀನ್ ಮಾಡೋದು. ಸ್ವಲ್ಪ ಡಿಸ್ಟರ್ಬೆನ್ಸು ಕೂಡ ಇದೆ. ನಮ್ಮ ಪಕ್ಕದಲ್ಲೇ ಮನೆಯಲ್ಲಿ ಮೋಡ್ ಹಾಕೋಕ್ಕೆ ಬಂದಿದ್ದಾರೆ. ಹಾಗಾಗಿ ಅವರದ್ದು ಮಾತೆಲ್ಲ ಕೇಳಿಸ್ತಿದೆ. ಸಾರಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಇದು ಕಾರ್ ಗ್ಲಾಸಿಗೆ ಮತ್ತು ಒಳಗಡೆ ನೋಡಿ ಈ ಥರ ಸ್ಪ್ರೇ ಮಾಡ್ತಾಯಿದ್ದಾರೆ. ಧೂಳೆಲ್ಲ ಇರುತ್ತಲ್ಲ ಅದಕ್ಕೆ. ಮತ್ತು ಗ್ಲಾಸಿಗೂ ಕ್ಲೀನ್ ಮಾಡೋದು ಇದೆ. ನೋಡಿ, ಈ ಥರ ಕ್ಲೀನ್ ಆಯಿತು. ಇವತ್ತು ಕಾರು ನಾಳೆ ಬೆಂಗಳೂರಿಗೆ ಹೋಗ್ತಾರೆ, ಹಾಗಾಗಿ ಕ್ಲೀನ್ ಮಾಡಿ ಆಯಿತು ಕಾರ್ನ. ನೋಡಿ, ಅಲ್ಲಿಂದ ಆದಮೇಲೆ ನಾನು ಸಾಂಬಾರು ಮಾಡಿಕೊಂಡೆ. ಏನು ಅಂದರೆ ನುಗ್ಗೆ ಸೊಪ್ಪಿನ ಸಾಂಬಾರು ಇವತ್ತು. ನುಗ್ಗೆ ಸೊಪ್ಪಿನ ಕಾಳು. ಹಾಗೆ ಮುದ್ದೆನೂ ಮಾಡಿದೆ. ನಮ್ಮನೇಲಿ ತಾತ ಮತ್ತು ಅಮ್ಮನೂ ತೋಟದ ಹತ್ರ ಹೋಗ್ತಾರೆ. ಹಾಗಾಗಿ ನಾನು ಮುದ್ದೆನೂ ಮಾಡಿದೆ. ಅವರು ಊಟ ಮಾಡಿ ತೋಟದ ಹತ್ರ ಹೋದರು. ಇವತ್ತು ಕರೆಂಟು ಮಧ್ಯಾಹ್ನ ಇರೋದ್ರಿಂದ ತೋಟಕ್ಕೆ ನೀರು ಬಿಡಬೇಕಲ್ಲ, ಹಾಗಾಗಿ
ಡ್ರಿಪ್ ಇದೆ, ಅದಕ್ಕೆ ಆನ್ ಮಾಡಬೇಕು. ಹಾಗಾಗಿ ಹೋಗಿದ್ದಾರೆ ನೋಡಿ. ನಿನ್ನೆ ಸಂಜೆ ಮುಸ್ಕಿನ ಜೋಳ ತಂದಿದ್ರು, ಬೇಯಿಸು ಸಂಜೆನೇ. ಅವರಿದ್ರಲ್ಲ, ಹಾಗಾಗಿ ಬೇಯಿಸು ಅಂತಿದ್ರು. ನಾನು ನಾಳೆ ಬೇಯಿಸ್ತೀನಿ, ರಜೆ ಇರುತ್ತಲ್ಲ ಅಂತ ಸುಮ್ಮನಾಗಿದ್ರೆ. ಹಂಗಾದ್ರೂ ಬೆಳಗ್ಗೆನೇ ಬೇಯಿಸಿಡೋಣ ಅಂತಿದ್ದೆ, ಅಷ್ಟೊತ್ತಿಗೆ ಅವರು ಹೊರಟೇ ಬಿಟ್ಟರು ನೋಡಿ. ಅವರು ಮನೇಲಿ ಹತ್ರ ಇರೋದೇ ಕಮ್ಮಿ ಅವರು. ಹಾಗೆ ಮರ್ತೇ ಬಿಟ್ಟಿದೆ, ಅಕ್ಕಿ ತೊಳೆದಿಡೋಣ ಹಾಕಬೇಕು, ರಾಗಿ ಹಾಕಿಸ್ಕೊಂಬರ್ಬೇಕಲ್ಲ. ಹಾಗಾಗಿ ಅಕ್ಕಿ ಹಿಟ್ಟು ಕೂಡ ಇರಲಿಲ್ಲ. ಅಕ್ಕಿನೂ ಮಾಡಿಬಿಟ್ಟು ತೊಳೆದು ಒಣ ಹಾಕಿದ್ದೀನಿ ಅಕ್ಕಿ ಹಿಟ್ಟಿಗೋಸ್ಕರ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಥ್ಯಾಂಕ್ ಯು.